ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನನ್ನ ಗಂಡನ ಪ್ರೀತಿ ಸಿಗದೆ ಇದ್ದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಯಾರು ಕೂಡ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನನ್ನ ಒಂದು ವಿಡಿಯೋನ ಫಾಲೋ ಮಾಡಿ, ಹಾಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಟಿಪ್ಸ್ ಬೇಕೋ ಎಲ್ಲನೂ ಸಹ ಇಲ್ಲಿ ಮನಸ್ಸಿಗೆ ಆಗಿ ಅದರಿಂದ ಯಾವ ಥರ ಹೊರಗೆ ಬರಬೇಕು, ಯಾವ್ಯಾವ ಫೀಲಿಂಗ್ಸ್ ಇದ್ದಾವೆ ಎಲ್ಲ ವಿಡಿಯೋನ ನಾನು ಶೇರ್ ಮಾಡಿದ್ದೇನೆ. ಸೊ ಗಂಡನ ಪ್ರೀತಿ ಸಿಗದೆ ಇದ್ದಾಗ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರು. ಯಾಕಂತಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡೋದು, ಅವಾಯ್ಡ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಸಮ್ಟೈಮ್ಸ್ ಅವರಿಗೂ ಒಂದು ಟೆನ್ಷನ್ ಇರುತ್ತೆ. ಅಂದರೆ ಗಂಡ್ಮಕ್ಳು ಅಂದಮೇಲೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಸೊ ಆ ಟೆನ್ಷನ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಸಹಿಸ್ಕೊಂಡು ಮೊದಲು ಹೋಗಬೇಕು. ಸೊ ಅದು ಕೂಡ ಅತಿ ಆದರೆ ಅಮೃತನೂ ಕೂಡ ವಿಷ ಅಂತಾರಲ್ವಾ, ಅದು ಕೂಡ ಅದೇ ಥರ ಕಂಟಿನ್ಯೂ ಆಗ್ತಾ ಹೋದರೆ ಪ್ರೀತಿ ಅನ್ನೋದು ಎಲ್ಲಿ ಬರುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ಆ ಒಂದು ಪ್ರೀತಿನೇ ಸಿಗದೇ ಇದ್ದಾಗ ಏನು ಮಾಡಬೇಕಪ್ಪ ಹೆಂಡತಿ ಆದೋಳು ಅಂತ ಅಂದರೆ, ಮೊದಲನೇದಾಗಿ ಬಂದ್ಬಿಟ್ಟು ಆತ್ಮಚಿಂತನೆಯನ್ನು ಮಾಡಬೇಕು. ಅಂದರೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೋಬೇಕು ನಾವು. ಯಾವ ಥರ ಅಂತ ಅಂದರೆ, ಅವರಿಗೆ ಏನಾಗಿದೆ, ಮತ್ತು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಇರಬಹುದು ಅವರಲ್ಲಿ, ಈ ಥರ ಯಾವತ್ತೂ ಮಾಡಿರ್ಲಿಲ್ವಲ್ವಾ ಹಿಂದೆ, ಇವಾಗ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕು. ಏನಾದರೂ ಅವರಿಗೆ ಬೇರೆ ಪ್ರಾಬ್ಲಮ್ ಇರಬಹುದಲ್ವಾ. ಸೊ ಅದಕ್ಕೋಸ್ಕರ ಸಡನ್ನಾಗಿ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ಆತ್ಮಚಿಂತನೆಯನ್ನು ಮೊದಲು ಮಾಡಬೇಕು. ಸೆಲ್ಫ್ ರಿಫ್ಲೆಕ್ಷನನ್ನು ನಮ್ಮದು ನಾವೇ ಮಾಡ್ಕೋಬೇಕು, ನಮ್ಮದು ನಾವೇ ಪ್ರಶ್ನೆ ಹಾಕೋಬೇಕು. ಅಂದರೆ ಇಲ್ಲಿ ನಾವು ಮೊದಲು ಅರ್ಥನ ಮಾಡ್ಕೊಳ್ಳೋದನ್ನು ಕಲಿಬೇಕು. ಯಾವ ಥರ ಅರ್ಥ ಮಾಡ್ಕೋಬೇಕು ಅಂದರೆ, ಅವ್ರ ಬಗ್ಗೆನ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಅವರು ಸಡನ್ನಾಗಿ ಚೇಂಜ್ ಆಗಿದ್ದಾರೆ ಅಂದರೆ ಆ ಬದಲಾವಣೆಗೆ ಏನಾದರೂ ಕಾರಣ ಇರ್ಬೋದಲ್ವಾ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲನೂ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಎರಡನೇದಾಗಿ ಬಂದ್ಬಿಟ್ಟು ಸೂಕ್ಷ್ಮ ಸಂವಾದ ಅಂತ ಹೇಳ್ತಾರೆ. ಅಂದರೆ ಓಪನ್ ಕಮ್ಯುನಿಕೇಷನ್. ಅವ್ರ ಜೊತೆ ಓಪನ್ ಕಮ್ಯುನಿಕೇಷನ್ ಅಂದರೆ, ನಿಮ್ಮ ಒಂದು ನೋವು ಏನಿದೆಯೋ, ನೀವು ಅವರಿಗೆ ಎಷ್ಟು ಇಷ್ಟಪಡ್ತೀರಾ, ಅವ್ರ ಮೇಲೆ ಎಷ್ಟು ನಿಮಗೆ ಪ್ರೀತಿ ಇದೆ, ಇದನ್ನೆಲ್ಲ ನಿಮ್ಮ ಒಂದು ಏನು ಕಷ್ಟ ಇದೆನೋ ಅವ್ರ ಮುಂದೆ ಡೈರೆಕ್ಟಾಗಿ ಹೇಳಿಕೊಳ್ಳಿ. ಅಂದರೆ ಓಪನ್ ಕಮ್ಯುನಿಕೇಷನ್ ಮಾಡ್ಕೊಳ್ಳಿ. ಅಂದರೆ ಮುಚ್ಚಿಟ್ಕೊಂಡು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಕೂರೋದಕ್ಕಿಂತ ಡೈರೆಕ್ಟಾಗಿ ಅವರನ್ನು ನೀವು ಕೇಳಿ, ಏನು ಪ್ರಾಬ್ಲಮ್ಮು, ಯಾಕೆ ನನಗೆ ಈ ಥರ ನೋವು ಆಗಿದೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ನೀವು ಹೇಳ್ಕೊಳ್ಳಿ. ಆಮೇಲೆ ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಆತ್ಮಗೌರವವನ್ನು ನೀವು ಉಳಿಸ್ಕೊಳ್ಳಿ. ಯಾಕಂತಂದರೆ ಇದು ಪ್ರತಿದಿನ ಅದೇ ಥರ ಆಗ್ತಾ ಹೋದರೆ ಅದಕ್ಕೆ ನಿಮಗೆ ಗೌರವ ಅನ್ನೋದು ಎಲ್ಲಿ ಸಿಗುತ್ತೆ, ಗೌರವ ಅನ್ನೋದು ಸಿಗಲ್ಲ. ಅದನ್ನು ನೀವು ಉಳಿಸ್ಕೋಬೇಕು. ಯಾವ ಥರ ಉಳಿಸ್ಕೋಬೇಕು ಅಂತ ಅಂದರೆ, ಅವರು ನಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ, ನನಗೆ ಕೇರ್ ಮಾಡ್ತಾ ಇಲ್ಲ, ನನ್ನನ್ನು ಇಷ್ಟಪಡ್ತಾ ಇಲ್ಲ ಅಂತ ಹೇಳಿ ನೀವು ಪ್ರತಿದಿನ ಆ ಒಂದು ಚಿಂತೆಯೊಳಗಡೆ ನೀವು ಮುಳುಗಿದ್ರೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತಲ್ವಾ. ಅಂದರೆ ನಿಮಗೆ ಅದು ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಆಗಬಹುದು. ಅಂದರೆ ದಿನಾನು ಅದೇ ನೀವು ಮಾಡ್ತಾ ಕೂತ್ರೆ ಅದಕ್ಕೆ ಬೆಲೆನೂ ಇರಲ್ಲ. ಸೊ ಅದಕ್ಕೋಸ್ಕರ ಮೊದಲು ನೀವಾಗಿರಿ. ಅಂದರೆ ಅದೆಲ್ಲ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಪ್ರತಿದಿನ ಆ ಥರ ಯೋಚನೆ ಮಾಡೋದ್ರಿಂದ ನಿಮಗೆ ನೋವು ಉಂಟಾಗಬಹುದು, ಮನಸ್ಸಿಗೆ ತುಂಬ ನೋವು ಉಂಟಾಗಬಹುದು ಅಲ್ವಾ. ಅದೇ ನಾವು ಅದನ್ನು ಮನಸ್ಸಿಗೆ ಹಚ್ಕೊಳ್ಳದೆ ಸುಮ್ಮನೆ ಆರಾಮಾಗಿ ನಾರ್ಮಲ್ ಆಗಿ ಬಿಡಬೇಕು. ಇಲ್ಲ ಅಂದರೆ ನಮ್ಮ ಆರೋಗ್ಯ ಕೂಡ ಹಾಳಾಗೋ ಸಮಸ್ಯೆ ಇದೆ. ನಮ್ಮ ಒಂದು ಮಾನಸಿಕ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗೋಕ್ಕೆ ಅಂದರೆ ನಮ್ಮ ಮಾನಸಿಕವಾಗಿನೂ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಅಂದರೆ ನಾವು ಅದೇ ಥರ ದಿನ ನಾವು ಮಾಡ್ತಾ ಹೋದರೆ ಅಲ್ಲಿ ನಮ್ಮ ಒಂದು ಇದಕ್ಕೆ ಬೆಲೆ ಎಲ್ಲಿದೆ, ನಮ್ಮ ಒಂದು ನೋವಿಗೆ ಬೆಲೆನೇ ಇಲ್ದಂತಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಬಿಟ್ಟುಬಿಡಬೇಕು. ಮತ್ತು ನಿಮ್ಮ ಒಂದು ಮೌಲ್ಯ ಏನಿದೆಯೋ ಅದು ಅವರ ಮೇಲೇ ನಾವು ನಿರ್ಧಾರ, ಅಂದರೆ ಅವ್ರ ಮೇಲೆ ಅವರಿಂದ ಅಷ್ಟೇ ಸಾಧ್ಯ ಅಂತ ಹೇಳಿ ನಾವು ತಿಳ್ಕೊಬಾರ್ದು. ಮತ್ತು ಅವರು ನೀಡುವ ಪ್ರೀತಿಯಿಂದ ನಾವು ಅಂದರೆ ಅವರ ಪ್ರೀತಿಗೋಸ್ಕರನೇ ಅವ್ರ ಮೇಲೇ ನಾವು ಡಿಪೆಂಡ್ ಆಗಿ ಅದನ್ನೇ ನಾವು ಫೈನಲ್ ಡಿಸಿಷನ್ ಅಂತ ನಿರ್ಧಾರವನ್ನು ನಾವು ಮಾಡ್ಕೋಬಾರ್ದು, ಅದನ್ನು ಬಿಟ್ಬಿಡಬೇಕು. ಆಮೇಲೆ ಐದನೇದಾಗಿ ಬಂದ್ಬಿಟ್ಟು
ನಿಮ್ಮನ್ನು ನೀವು ಮೊದಲು ಪ್ರೀತಿಸಿ. ಯಾವ ಥರ ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಅಂದರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಭರವಸೆ ಅನ್ನೋದು ಇರಬೇಕು. ಅವಾಗ ಮಾತ್ರ ನಿಮಗೆ ಒಂದು ಆದರೆ ನೀವು ಜಿಗುಪ್ಸೆಗೆ ಒಳಗೊಂಡು ಬಿಟ್ಟು ಮಾನಸಿಕ ಒಂದು ತೊಂದರೆಗಳನ್ನು ಮಾಡ್ಕೊಂಡ್ಬಿಟ್ಟು ನಿಮ್ಮ ಮೇಲೆ ನಿಮಗೆ ಕೋಪ ಬರೋ ಥರ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ. ಅಂದರೆ ನಿಮಗೆ ಏನೇ ಒಂದು ತೊಂದರೆ ಆಗಲಿ ಏನೇ ಆಗಲಿ ಎಲ್ಲನೂ ತಪ್ಪು ನಿಮ್ಮ ಮೇಲೆ ಹಾಕೋಬೇಡಿ. ಯಾಕಂದರೆ ನಾನೇ ತಪ್ಪು ಮಾಡಿದೆ, ನಾ ಆ ಥರ ಮಾಡಬಾರ್ದಿತ್ತು, ಈ ಥರ ಇರಬೇಕಿತ್ತು, ನಾನು ಹಂಗೆ ಮಾಡಬಾರ್ದಿತ್ತು, ನಾನು ಹಿಂಗೇ ಇರಬೇಕಿತ್ತು, ಈ ಥರ ಎಲ್ಲ ನೀವು ರಿಸ್ಟ್ರಿಕ್ಷನ್ಸ್ಗಳನ್ನು ನಿಮ್ಮದು ನೀವೇ ಹಾಕ್ಕೊಂಡು ನಿಮ್ಮ ಒಂದು ಮನಸ್ಸಿಗೆ ನೋವು ಮಾಡಿಕೊಂಡು ನಿಮ್ಮ ಒಂದು ಮೇಲಿರುವ ಒಂದು ನಂಬಿಕೆ ಇರ್ಬೋದು, ಪ್ರೀತಿ ಇರ್ಬೋದು, ನೀವೇ ಅದನ್ನು ಕಳ್ಕೊತೀರಾ. ಸೊ ಆ ಥರ ಯಾವತ್ತೂ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮಗೆ ಮೊದಲು ಪ್ರೀತಿ ಇರಬೇಕು. ಆಮೇಲೆ ನೆಕ್ಸ್ಟ್ ಬಂದು ನಿಮ್ಮ ಮೇಲೆ ನಂಬಿಕೆ ಮತ್ತು ಭರವಸೆ ಇರಬೇಕು ನಿಮಗೆ. ಅಂದರೆ ನೀವು ಏನೂ ತಪ್ಪು ಮಾಡಿಲ್ಲ ಅನ್ನೋದು ನಿಮ್ಮ ಮೇಲೆ ನಿಮಗೆ ದೃಢವಾದ ಒಂದು ನಂಬಿಕೆ ಇರಬೇಕು, ಭರವಸೆನೂ ಕೂಡ ಇರಬೇಕು. ಆವಾಗ ನೀವಾಗಿರ್ತೀರ. ಕೊನೆಯದಾಗಿ ನೀವು ನಿರ್ಧರಿಸಬೇಕು ಇಲ್ಲಿ ನಿಮಗೆ ಅವರು ಬೇಕಾ ಬೇಡವಾ, ನಿಮ್ಮ ಜೀವನದಲ್ಲಿ ಅವರು ಅವಶ್ಯಕತೆನ ಇಲ್ಲ ಅನ್ನೋದನ್ನು ನೀವು ಅದನ್ನು ದೃಢವಾಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ಅವ್ರ ಕಡೆಯಿಂದ ಏನು ಇದನ್ನೇ ಸಿಗ್ತಾ ಇಲ್ಲ, ನಿಮಗೆ ಪ್ರೀತಿನೇ ಸಿಗ್ತಾ ಇಲ್ಲ, ಅವ್ರ ಕಡೆಯಿಂದ ಒಂದು ಚೆನ್ನಾಗಿರೋ ಮಾತು ಕೂಡ ಸಿಗ್ತಾ ಇಲ್ಲ ಅಂತಂದರೆ ದಿನ ದಿನ ನೀವು ಮಾನಸಿಕಕ್ಕೆ ಒಳಗಾಗೋದಕ್ಕಿಂತ ಅವರು ನಿಮಗೆ ಬೇಕಾ ಬೇಡವಾ ಅನ್ನೋದು ಕೊನೆಯದಾಗಿ ನಿರ್ಧಾರ ತಕ್ಕೋಬೇಕು. ಮೊದಲೇ ನಾವು ಬೇಡ ಅಂತ ಡಿಸಿಷನ್ನ ತಗೋಬಾರ್ದು. ಅಂದರೆ ಸಡನ್ ಆಗಿ ಬಿಟ್ಟು ಹೋಗುವಂಥ ಡಿಸಿಷನ್ನ ಯಾವತ್ತೂ ಕೂಡ ತಗೋಬಾರ್ದು. ಅಂದರೆ ಕೊನೆಗೆ ಇಷ್ಟೆಲ್ಲ ಆದಮೇಲೆ ನೀವು ಇದನ್ನು ಡಿಸಿಷನ್ ತಗೋಬೇಕು. ಬೇಡ ಅಂದರೆ ಬಿಟ್ಟು ಹೋಗ್ಬಿಡ್ಬೇಕು. ಅಂದರೆ ಅವರಿಗೂ ಸಹ ಅರ್ಥ ಆಗಬೇಕು ಇಲ್ಲಿ ಇಷ್ಟೇ. ಬಿಟ್ಟು ಹೋಗಬೇಕು ಅಂದರೆ ಯಾರ ಜೀವನನೂ ಹಾಳು ಮಾಡ್ಕೋಬೇಡಿ. ಅವರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತಲ್ವ ನಿಮಗೆ, ಅತಿ ಆಸೆನೂ ಬೇಡ. ಬಟ್ ಅವರಿಂದ ಏನು ಸಿಗಬೇಕೋ ಅಷ್ಟು ಸಿಕ್ಕರೆ ಸಾಕು. ಗಂಡನಿಂದ ಒಂದೆರಡು ಮಾತುಗಳು ಚೆನ್ನಾಗಿರಬೇಕು, ಮತ್ತು ಅವರಿಂದ ಪ್ರೀತಿ ಅನ್ನೋದು ಇರಬೇಕು. ಮತ್ತು ದಿನಾನೂ ಅದೇ ಆಗ್ತಾ ಹೋದರೆ ಅಲ್ಲಿ ನಿಮಗೂ ಕೂಡ ಬೆಲೆ ಇರಲ್ಲ, ಅಲ್ಲಿ ನಿಮ್ಮ ಮೇಲೆ ಯಾವ ಗೌರವ ಕೂಡ ಇರಲ್ಲ. ಸೊ ಅದಕ್ಕೋಸ್ಕರ ಮೊದಲು ಅಷ್ಟನ್ನು ಅರ್ಥ ಮಾಡಿಕೊಂಡು ಅವರು ನಿಮಗೆ ಬೇಕಾ ಬೇಡವಾ ಅನ್ನೋದನ್ನು ಕೊನೆಗೆ ಯೋಚನೆ ಮಾಡಿ ಅವರಿಗೂ ನಿಮ್ಮ ಒಂದು ಒಪಿನಿಯನ್ನ ತಿಳಿಸ್ಬಿಟ್ಟು ಡಿಸಿಷನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಇಬ್ಬರು ಡಿಸಿಷನ್ ಮೇಲೇ ನಿಂತಿರುತ್ತೆ ಅಲ್ವಾ. ಸೊ ಯಾಕಂತಂದರೆ ಅವರ ಒಂದು ನಿರ್ಧಾರನ ನೀವು ಕೇಳಬೇಕಾಗತ್ತಲ್ವಾ ಇಲ್ಲಿ. ಯಾಕಂದರೆ ಅವರಿಗೂ ಒಂದು ಸ್ವಲ್ಪ ಏನಾದರೂ ಟೆನ್ಷನ್ ಇದ್ದಾಗ ಆ ಥರ ಮಾಡಿರ್ತಾರೆ ಅಲ್ವಾ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಡಿಸಿಷನ್ ತೊಗೊಂಡು ನಿಮ್ಮ ಜೀವನನ ನೀವು ಮಾಡಿ. ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೇನೆ. ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಒಂದು ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಬೈ ಬೈ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.